ನಮ್ಮ ಜೀವಿತದಲ್ಲಿ ನೀನು ಅನೇಕ ಉಪಕಾರಗಳು ಉಂಟು ಮಾಡಿದಯ್ಯ. ಹೇಗೆ ನಿಮಗೆ ಕೃತಜ್ಞತೆ ಹೇಳಬೇಕು ಪ್ರಭು, ನಮಗೆ ಜ್ಞಾನ ದಯಪಾಲಿಸು ಪ್ರಭು ಅಂತ ಹೇಳಿ ಚಂದ್ರ ದೇವರಿಗೆ ಸ್ತೋತ್ರ ಸಲ್ಲಿಸುವ ವಿಷಯದಲ್ಲಿ ಇವತ್ತು ನಾವು ಕೊನೆ ರಾತ್ರಿಯಲ್ಲಿ 2024ನೇ ವರ್ಷದ ಸುಮಾರು 40 ನಿಮಿಷ ಮಾತ್ರ ಬಚಾಶವ. 2024ನೇ ವರ್ಷ ಮುಗಿಲಕ 40 ನಿಮಿಷ ಮಾತ್ರ ಬಚಾಶವ. ನಾವು ಹೆಚ್ಚಾದ ದೇವರಿಗೆ ಸ್ತೋತ್ರ ಅಲ್ಲಿಂದು ಕೃತಜ್ಞತೆಲಿಂದು ದೇವರಿಗೆ ಮಹಿಮೆ ಪಡ್ತಾರೆ. ಹಾಲೆಲೂಯಾ. ಒಂದ್ಸಲ ಜೋರಾಗಿ ಚಪ್ಪಳೆ ತಟ್ಟರೆ, ಜೋರಾಗಿ ಹಾಲೆಲೂಯಾ. ದೇವ್ರ ಸ್ತೋತ್ರ. ಮತ್ತ ದೇವರ ಸನ್ನಿಧಾನದಲ್ಲಿ ಮತ್ತೆ ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೂ ಅನೇಕ ಉಪಕಾರಗಳು ಮಾಡ್ಯಾರ, ಅನೇಕ ಸಹಾಯಗಳು ಮಾಡ್ಯಾರ. ಆದ್ರ ನಾವು ಯಾವಾಗ ಭೀ ನಾವು ಹೆಚ್ಚಿಗೆ ದೇವ್ರಿಗೆ ನಾವೇನಾದ್ರು ಸ್ತೋತ್ರ ಸಲ್ಲಿಸಲೆವು. ಆದ್ರೆ ಇವತ್ತು ಮಾತ್ರ ದೇವರು ನಮ್ಗೆ ಸ್ತೋತ್ರ ಸಲ್ಲಿಸಕ್ಕೆ ಒಳ್ಳೆ ಅವಕಾಶ ಕೊಟ್ಟಂತ ದೇವರಿಗೆ ಸ್ತೋತ್ರವಾಗ್ಲಿ. ಬೈಬಲ್ ಹೇಳ್ತದ, ಈ ಬೈಬಲ್ ಹೇಳ್ತಕ್ಕಂಥ ಮಾತು ನಾವೆಲ್ಲರೂ ನಂಬಬೇಕಾ ನಂಬಬೇಡ ಅಲ್ಲ. ಯಾಕಂದ್ರ ನಂಬ ಕಡಿಮೆ ದೇವರು ಈ ಧರ್ಮಶಾಸ್ತ್ರ ಏರ್ಪಾಟ್ ಮಾಡ್ಯಾರ. ಈ ಧರ್ಮಶಾಸ್ತ್ರಕ್ಕೆ ನಾವು ಒಂದ್ ವೇಳೆ ನಂಬಲು ಹೋದೆವು ಅಂತಂದ್ರ ನಾವು ಧರ್ಮದಾಗಿರಲು ಆ ಧರ್ಮದಾಗ ಹೋಯ್ತೇವೆ. ಆದ ಕಡೆಯಿಂದ ನಮ್ಮೆಲ್ಲರಿಗೋಸ್ಕರವಾಗಿ ಧರ್ಮಶಾಸ್ತ್ರ ಕೊಟ್ಟಾರ. ಈ ಧರ್ಮಶಾಸ್ತ್ರಕ್ಕೆ ಯಾರಾದರೂ ನಂಬುತ್ತಾರೋ, ಯಾರಾದರೂ ಅದಕ್ಕೆ ವಿಧೇಯರಾಗಿದ್ದು ನಡೀತಾರೋ ಅವ್ರು ಮಾತ್ರ ಆಶೀರ್ವಾದಿಸಲ್ಪಡ್ತಾರ. ಹಾಲೆಲೂಯಾ, ಹಾಲೆಲೂಯಾ. ಈ ಮಾತು ಯಾರು ಹೇಳ್ಯಾರ ಅಂದ್ರ ದೇವರೇ ಹೇಳ್ಯಾರ. ಈ ಮಾತು ಎಲ್ಲಿ ಹೇಳ್ಯಾರ, ಹೆಂಗ್ ಹೇಳ್ಯಾರ ಅಂತಂದ್ರ ನಾವು ಮತ್ತೆ 7:7 ಹೋಗರಿ. ಹಾಲೆಲೂಯಾ. ಮತ್ತೆ ಅದಾಗ ಸಿಕ್ಕಿದವರು ಮೈಕಿದಿನವರು ದಯ ಮಾಡಿ ಓದಬೇಕು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ಸಾಕ್ಬೇಡಿ. ಹಾಲೆಲೂಯಾ. ಇಲ್ಲಿ 7:7 ಸುಮಾರು 7ನೇ ಅಧ್ಯಾಯ 7ನೇ ವಚನ ಹಿಡಿದು ಸುಮಾರು 8 ಅಥವಾ 9 ಮುಗಿದ್ರೊಳಗ ಕೆಲವು ಅದ್ಭುತವಾಗಿರ್ತಕ್ಕಂಥ ಕೆಲವು ಮಾತುಗಳು ಬರೆಯಲ್ಪಟ್ಟವ. ಈ ಮಾತುಗಳು ಸುಮ್ಮನೆ ಬರೆದಲ್ಪಟ್ಟವ, ಖರೆನೇ ಬರೆಯಲ್ಪಟ್ಟವ. ನಂಬಿನವ್ರ ಜೀವಿತದಲ್ಲಿ ಕಾರ್ಯ ಜರುಗ್ತದ, ನಂಬದವ್ರ ಜೀವಿತದಲ್ಲಿ ಕಾರ್ಯ ಜರುಗ್ತದ. ಒಂದ್ ವೇಳೆ ನಾವು ನಂಬಿನಂಗಾದ್ರ ನಮ್ಮ ಜೀವಿತದಲ್ಲಿ ದೇವರ ಒಂದು ಮಹಿಮೆ ನೋಡ್ತೇವೆ. ದೇವರ ಒಂದು ದಯ, ದೇವರ ಒಂದು ಪ್ರೀತಿ ನಮಗೂ ಸುಲಭವಾಗಿ ನಮಗೆ ಸಿಗಲಕ್ಕೆ ಅಂತಂದ್ರ ಸಾಧ್ಯದ. ಈ ರೀತಿಯಾಗಿ ಹೇಳುವಾಗ ನಿಜವಾಗಲು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಆದ್ರೆ ದೇವರಿಗೆ ನಾವು ಯಾವಾಗ ಬೇಡುತ್ತೇವೆ ಅಂತಂದ್ರ ನಿಜವಾಗಲು ಆ ಸಂದರ್ಭ ಬಂದಾಗೆ ಎಲ್ಲ ಹೋದ್ರು ಮಾತ್ರ ಬೇಡ್ಲಕ್ಕೆ ನಮ್ಮಲ್ಲಿಂದ ಆಗಲ್ಲ ಅಲ್ಲ. ನಿಜವಾಗ್ಲು ಯಾವಾಗಾದ್ರೂ ನಮ್ಗ ಅವಸರ, ಮಿತಿ ಮೀರಿ ಅವಸರ ಇರ್ತದೋ ಅವಾಗ ಮಾತ್ರ ನಾವು ಬೇಡ್ಲಕ್ಕೆ ಪ್ರಾರಂಭ ಮಾಡುತ್ತೇವೆ. ಯಾವಾಗಾದ್ರೂ ನೀವು ಮನಸಾರ ದೇವರಿಗೆ ಬೇಡ್ತಿರೋ ಅವಾಗ ನಿಜವಾಗ್ಲೂ ದೇವರು ಇಲ್ಲಂಬ ದೇವರು ನಮ್ಮ ದೇವರು ಅಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲ ಅಂತಾರ, ನನ್ನ ಬಲ್ಲೆ ಇಲ್ಲ ನಾಯಕಂತ ಕುಡಿ ಅಂತಾರ. ಒಂದ್ ವೇಳೆ ಹಂಗಂತಂದ್ರೆ ಈ ಮಾತು ಬರೀತಿದ್ದಿಲ್ಲ. ಈ ಮಾತು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಈ ರೀತಿಯಾಗಿ ಹೇಳ್ತಾರೆ. ಏನಂತ, ತಟ್ಟಿರಿ ನಿಮಗೆ ತೆರೆಯೋದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ.
ಹಂಗಲ್ಲ ಬೇಡ ಮೈಸೂರು ಅದಕ್ಕೆ ಅವಾಗ ಅದಕ್ಕೆ ಇರ್ಬೇಕು ಅಂತ ಹೇಳ್ತಾನೆ ಯಾವಾಗ ಬಿ ಹಂಗೆ ಟೈಮ್ನಾಗ ಡಿಸ್ಟರ್ಬ್ ಆಯ್ತದ ಬೈಕ್ ತಗೋಬೇಡ ಅವ್ರು ಚಾರ್ಜಿಂಗ್ ಮಾಡಿ ತಗೋ ಬಲಿ ಇಟ್ಕೋಬೇಕು ಅಂತ ಹೇಳಿದ್ರು ಮೇಡಮ್ ಮತ್ತೆ ಇಲ್ಲಿ ತಂದವರು ವೈದ್ಯ ಕಷ್ಟ ಮಾತಾಡ್ಲಿಕ್ಕೆ ಚಾರ್ಜಿಂಗ್ ಆಗಿಲ್ಲ ಫೋನ್ ಅಂತಂದ್ರೆ ಇದು ಆಡಗಳ ಚಿಕಿತ್ಸೆ ಮಾಡಿ ಇದು ಪುಣ್ಯ ದೇವರಿಗೆ ಸ್ತೋತ್ರವಾಗಲಿ. ದೇವರ ಸ್ತೋತ್ರವಾಗಲಿ. ನಿಜವಾಗ್ಲೂ ಈ ವಿಷಯದಾಗ ಏನಂದ್ರಿ, ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು, ನಿಮ್ಮಲ್ಲಿ ಯಾವನಾದರೂ ಅಂತ ಅಂದ್ರ ನಿಮ್ಮಲ್ಲಿ ಯಾರು ಇರಲಿ, ಬೇಡ್ತಕ್ಕಂಥ ಯೋಗ್ಯತೆ ಇಲ್ಲಂದ್ರೆ ಬಿ ಪರವಾಗಿಲ್ಲ. ಬೇಡ್ತಕ್ಕಂಥ ಯೋಗ್ಯತೆ ಇದ್ರೆ ಬೇಡ್ಬೇಕಂಬದು ಏನಿಲ್ಲ. ಬೇಡ್ತಕ್ಕಂಥ ಒಂದ್ ವೇಳೆ ಯೋಗ್ಯತೆ ನಮಗಿಲ್ಲ ಅಂತಂದ್ರೆ ದೇವ್ರು ಏನ್ ಹೇಳ್ತಾರ ಅಂತಂದ್ರೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಅಲ್ಲತಿಲ್ಲ. ಏನಂತಾರ, ಬೇಡ್ತಕ್ಕಂಥದ್ದು ನಿನ್ನ ಮನಸ್ಸು ನೋಡ್ತಾರ, ನಿನ್ನ ಒಂದು ಸ್ವಭಾವ ನೋಡ್ತಾರ, ನಿನ್ನ ಒಂದು ವಿಚಾರ ನೋಡ್ತಾರ ದೇವ್ರು. ಆ ರೀತಿಯಾಗಿ ನಿನ್ನ ವಿಚಾರ ನೋಡಿ, ನಿನ್ನ ಸ್ವಭಾವ ನೋಡಿ ದೇವ್ರು ಏನ್ ಮಾಡ್ತಾರಂದ್ರ ಅದ್ಭುತವಾದ ಆಶೀರ್ವಾದಗಳು ನಿನಗ ಮಾಡಕ ಸಿದ್ಧವಾಗ್ಯಾರ. ಹಾಲೆಲೂಯ, ಹಾಲೆಲೂಯ. ನಿಜವಾಗ್ಲು ನಾವ್ ಹೆಂಗ್ ಬೇಡರಿ ಅಂತೀರಿ? ಖಂಡಿತವಾಗಿ ನಾವು ಬೇಡಬಹುದು. ಯಾಕಂದ್ರೆ ದೇವ್ರೇ ಅಲ್ತಾರ, ಹುಡುಕಿರಿ ಸಿಗುತ್ತೇನೆ, ತಟ್ಟಿರಿ ತೇರಿತೇನೆ, ಬೇಡಿರಿ ಕೊಡುತ್ತೇನೆ ಎಂಬುದಾಗಿ. ಇವತ್ತು ನಿಜವಾಗ್ಲು ಹೋದ ವರ್ಷ ಇದೇ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ಎಷ್ಟೋ ಜನರು ದುಃಖ ಪಟ್ಟಿರಬಹುದು, ಬಾಧ ಪಟ್ಟಿರಬಹುದು. ಅಯ್ಯೋ ದೇವ್ರೇ, ನಮ್ಮ ಜೀವಿತದಾಗ ನಾವು ಬಿ ಸುಖವಾಗಿ ಸಂತೋಷವಾಗಿ ಸಮೃದ್ಧಿ ಹಾಗೆ ನಾವು ಜೀವಿಸಲ್ಪಟ್ಟಂದ್ರ ಒಂದು ಆನಂದ ಬೇರೆ ಇರ್ತದೆ ಪ್ರಭಾ. ಹೋದ ವರ್ಷದಪ್ಲೆ ಈ ವರ್ಷ ನಮ್ಮದು ಇರಬಾರ್ದು ಪ್ರಭಾ ಅಂತ ಚಂದ್ರ ಎಷ್ಟೋ ಜನರು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಬಹುದು. ದೇವರ ಆಶೀರ್ವಾದ ಸಮೃದ್ಧಿ ಹೊಂದಿಕೊಂಡು ಈ 2023ನೇ ವರ್ಷ ಹಿಡಿದು 24ನೇ ವರ್ಷದ ಸುಖವಾದ ಜೀವಮಾನ ಮಾಡಿರ್ತಕ್ಕಂಥ ಎಲ್ಲ ಜನರು ಒಂದ್ ವೇಳೆ ಸಂತೋಷ ದೇವರನ್ನ ನೀಡರ ಅಂತಂದ್ರ ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಪಡ್ತಾರೆ ನಾವು. ಹಾಲೆಲೂಯ. ಎಷ್ಟೋ ಜನರಿಗೆ ಸಂತೋಷ ಕೊಟ್ಟಾರ. ಈ ವರ್ಷ ಎಷ್ಟೋ ಜನರು ಈ ದಿನದಲ್ಲಿ, ಇದೇ ದಿನದಲ್ಲಿ ಹೊಸ ವರ್ಷ ನೋಡ್ಯಾರ ಕರೆಕೆ ಹೊಸ ವರ್ಷದಾಗ ಏನು ಮಾಡಬೇಕು ಅರ್ಥ ಆಗಲ್ಲ ಕಡಿದು. ಕೆಲವು ಮಂದಿ ಕುಡಿಯೋದು, ತಿಂಬೋದು, ಹೊಟ್ಟೆಗಿಚ್ಚು ಪಡೆಯೋದು, ಇನ್ನೊಬ್ಬರಿಗೆ ಅವಮಾನ ಪಡಿಸ್ಲಕ್ಕ, ಲುಕ್ಸಾನ್ ಮಾಡ್ಲಕ್ಕ, ಹಾಳು ಮಾಡ್ಲಕ್ಕ ಅನೇಕ ಆಲೋಚನೆಗಳು ತನ್ನ ಬಳಿ ಇಟ್ಕೊಂಡು ಕಷ್ಟ ಅಂತಂದ್ರ ಎಷ್ಟೋ ಜನರ ಜೀವಿತ ಏನಂತಾರ ಕುಟುಂಬಗಳಿಗೆ ಹಾಳು ಮಾಡಕ ಎಷ್ಟೋ ಜನರು ಸಿದ್ಧವಾಗ್ಯಾರ. ಕಡ್ಗೆ ನೀ ಒಳ್ಳೇದು ಮಾಡಿದ್ರೆ ನಿನಗೆ ದೇವ್ರು ಒಳ್ಳೇದು ಮಾಡ್ತಾ ಇರ್ತಾರ, ನೀ ಕೆಟ್ಟದ್ದು ಮಾಡಿದ್ರೆ ದೇವ್ರು ನಿನಗೆ ಕೆಟ್ಟದೇ ಮಾಡ್ತಾ ಇರ್ತಾರ. ಯಾವುದು ಮಾಡಬೇಕು ಇವತ್ತು ನೀವೇ ಆರಿಸಿಕೊಳ್ಳಿರಿ. ಈ 2024ನೇ ವರ್ಷದಲ್ಲಿ ನಾವು ಜೀವಿಸುವಾಗ ನಿಜವಾಗಲು ನಾವೇನು ಮಾಡಿದ್ರು ನಾವು ಅದೇ ಹೊಂದಿಕೊಳ್ತೇವೆ. ಹಾಲೆಲೂಯ. ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಇನ್ನೊಂದು ವಾಕ್ಯ ನಾವು ಧ್ಯಾನ ಮಾಡರಿ. ದೇವರಿಗೆ ಸ್ತೋತ್ರವಾಗಲಿ. ಹಾಲೆಲೂಯ. ದೇವರ ಸನ್ನಿಧಾನದಲ್ಲಿ ಇಲ್ಲಿ ಲೂಕನ್ ಬರೆದ ಸುವಾರ್ತೆದಾಗ
ಲೂಕನ್ ಬರೆದ ಸುವಾರ್ತೆದಾಗ ಲೂಕನ್ ಬರೆದ ಸುವಾರ್ತೆಯಲ್ಲಿ ಇಲ್ಲಿ ಕೆಲವು ವಚನದಾಗ ನಾವು ಕೆಲವು ಮಾತುಗಳು ಬರೆಯಲ್ಪಟ್ಟವ. ಲೂಕನ್ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಾಗ ಮೊದಲನೇ ವಚನ ಹಿಡಿದು ಕೆಲವು ವಚನದವರೆಗೆ ಮಾತ್ರ ನಾವು ವಾಕ್ಯ ಧ್ಯಾನ ಮಾಡರಿ. ಎಷ್ಟು ಜನರಿಗೆ ಸಿಕ್ಕದ್ರಿ? ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯದಾಗ ಮೊದಲನೇ ಹಿಡಿದು 10ನೇ ವಚನ ತನಕ ನಾವು ಓದರಿ. ಹಾ 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 ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದ. ಏನಂತ ಹೇಳ್ತದ ಅಂತಂದ್ರ, ಹುಡುಕರಿ ಸಿಗಿತಾನೆ, ತಟ್ಟಿರಿ ತೆರಿತಾನೆ, ಬೇಡಿರಿ ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಒಬ್ಬ ಸಹೋದರಿಗೆ ಏನು ಕೊರತೆ ಇಲ್ಲ, ಏನು ಕಡಿಮೆ ಇಲ್ಲ. ಧನವಂತನ ಹಣ, ಆರೋಗ್ಯವಂತನ ಹಣ, ಸುಖವಾದ ಜೀವಮಾನ ಮಾಡತನ ಕರೆಕ್ಟ್ಗೆ. ಯೇಸು ಸ್ವಾಮಿ ಈ ಜಗತ್ತಿನಲ್ಲಿ ಎಷ್ಟು ಹೊತ್ತಿಗೆ ಪ್ರೀತಿ ಮಾಡ್ತಕ್ಕಂಥ ಜನರ, ನಾ ಇಂಥ ದೊಡ್ಡ ರಾಜ್ಯದ ಇಂಥ ಎಲ್ಲ ಮಾತಿದ್ದೆ, ಎಷ್ಟೋ ಜನರಿಗೆ ನಾನು ಸಾಲ ಕೊಡ್ತೇನೆ, ಎಲ್ಲ ಮಾಡ್ತೇನೆ, ಕಡೆಗೆ ನನ್ನಿಂದ ಯಾರು ಭೀ ಹೊಂಟಿಲ್ಲ. ಖರೆ ಯೇಸು ಸ್ವಾಮಿ ಹಿಂದೆ ಏನಂತಂದ್ರ ಸಾವಿರಾರು ಜನರು ಹೋಗ್ಲತ್ತಾರ. ಆತನ ಮೇಲೆ ಏನಿದ್ದಿರ್ಬಹುದು, ಅದು ಹ್ಯಾಂಗಿದ್ದಿರ್ಬಹುದು, ಒಂದು ಸಲ ಆತನ ನಾವು ನೋಡ್ಬೇಕು. ಆತನ ನಮ್ಗೆ ಏನು ಬೇಕಾಗಿಲ್ಲ, ಖರೆ ನಾತನ ಮಾತ್ರ ನೋಡ್ಬೇಕು ಅಂತೇಳಿ ಇಷ್ಟಪಟ್ಟಂತ ವ್ಯಕ್ತಿ ಈ ಜಕರಿಯ ಎಂಬ ಒಬ್ಬ ಧನವಂತನು, ಸುಂಕದ ಗುತ್ತದಾರನು ಏನು ಮಾಡಿದಂದ್ರ, ಏನಕ್ಕೋ ಊರಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಆತಗೆ ನೋಡ್ಲಕ್ಕೆ ಆಗಲ ಕಾರಣ, ಆತ ಗಿಡ್ಡನಾಗಿದ್ದಂತ ಕಾರಣ ಒಂದು ಆಲದ ಮರ ಏರಿಕೆಸಂದ್ರೆ ಆ ಮರದ ಮೇಲೆ ಕುಂದು ಕಸಿ ಯೇಸು ಸ್ವಾಮಿ ಯಾರಿದ್ದಿರ್ಬೋದು ಅಂತ ಕಸಿ ಅನೇಕರಿಗೆ ನೋಡ್ತಾನ ಆತಗೆ ಗುರ್ತು ಹಿಡ್ಲಕ್ಕ ಆಗಿಲ್ಲ. ಹಲ್ಲೆಲೂಯಾ. ಏನಾಗ್ಯದ? ಆಗ್ಯದ? ಜಕ್ಕಯ್ಯಾಗ ಯೇಸು ಸ್ವಾಮಿಗೆ ಗುರ್ತು ಹಿಡ್ಲಕ್ಕ ಆಗ್ಯದ? ಆಗಿಲ್ಲ. ಯಾಕೆ ಗೊತ್ತಾ? ಪಾಪ ತುಂಬಿರ್ತಕ್ಕಂಥ ಮನುಷ್ಯರು, ನಾವು ಪರಿಶುದ್ಧವಾಗಿರ್ತಕ್ಕಂಥ ದೇವರಿಗೆ ನಾವು ನೋಡ್ಬೇಕಾದ್ರ, ಗುರ್ತು ಹಿಡಬೇಕಾದ್ರ ನಮಗೆ ಅಸಾಧ್ಯ. ಆತನು ಸಹ ಅಸಾಧ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಆಸೆ ಪೂರೈಸೋದಕ್ಕೋಸ್ಕರವಾಗಿ ಯಾವಾಗಾದರೂ ದೇವರು ಆ ಮರದ ಕೆಳಗಡೆ ಬಂದು ಕಸಿ ಎಲ್ಲತನ ಗೊತ್ತಾ? ಜಕ್ಕಯ್ಯ ತನ್ನ ಮುತ್ತು ಮಗನಿಗೆ ಕರೆದಂತ ರೀತಿಯಲ್ಲಿ ತುಂಬಾ ಮನಸ್ಸಿನಿಂದ, ಸಂತೋಷದಿಂದ, ಪ್ರೀತಿಲಿಂದ ಜಕ್ಕಯ್ಯ ಅಂದಿನಾಗ ಎಷ್ಟು ಸಂತೋಷ ಪಟ್ಟನೋ, ಎಷ್ಟು ಆನಂದ ಪಟ್ಟನೋ ಗೊತ್ತಿಲ್ಲ. ಸಡನ್ ಹಾ ದೇವರೇ ನಾ ಇಲ್ಲೇ ಇದ್ದೀನಿ ಅಂದನ. ಸಡನ್ ನೀ ಇಳಿದು ಬಾ ಅಂತ ಹೇಳಿನಾಗ ಸವಾಗಲು ಅಂತ ದೊಡ್ಡ ಮರ, ಆ ವ್ಯಕ್ತಿ ನೋಡಿದ್ರೆ ಬಹಳ ಚಿಕ್ಕವಾಗಿ ಹಣ ಕರೆಕ್ಟ್ಗೆ ಆ ಮರದ ಮೇಲೆ ಸಡನ್ ಕೆಳಗಿಳಿದು ಬಂದಿನಾಗ ಸ್ವಾಮಿ ಆತಗ ಕೊಳ್ಳಿಗೆ ಬಿದ್ದು ಮುದ್ದೆ ಇಟ್ಟು, ಜಕ್ಕಯ್ಯ ಇವತ್ತು ನಾನು ನಿನ್ನ ಮನೆಗೆ ಬರಬೇಕು, ಸೇರಿಸ್ಕೊತೇ ಇಲ್ಲ ಸ್ವಾಮಿ, ನನ್ನ ಮನೆಗೆ ಹೊರಟಿದಿ, ಅರೆ ಬಾ ಸ್ವಾಮಿನಿ, ಮೊದಲು ನಡಿ ಸ್ವಾಮಿ, ಎಲ್ಲ ಜನರಿಗೆ ತಗೊಂಡು ನಡಿ ಸ್ವಾಮಿ. ಈಗ ನನ್ನ ಮನೆಯಲ್ಲಿ ನೀ ನೋಡಟ್ಟಿ, ನನ್ನ ಮನೆ ಹೆಂಗದ ನೋಡಟ್ಟಿ, ನಾ ಎಂತ ಮನುಷ್ಯದ ನೀ ನೋಡಟ್ಟಿ ಅಂತೇಳಿ ಆನಂದಲಿಂದು, ಸಂತೋಷಲಿಂದು ಆ ವ್ಯಕ್ತಿಯನ್ನು ತಗೊಂಡು ಕಸಿ ಅಂತಂದ್ರು. ತನ್ನ ಮನೆಗೆ ಹೋಗುವಾಗ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಕನ, ನೋಡ್ರಪ್ಪ ನಾವು ಹೊಂಟಿದ್ದೆವು, ನಾವು ಇಷ್ಟು ಜನ ಇದ್ದಿದ್ದೆವು, ಎಲ್ಲ ಮಾತುಗಳು ಒಳ್ಳೆ ಊಟ ಎಲ್ಲ ಸಿದ್ಧಪಡಿಸ್ತೀರಿ ಅಂತ ಕೇಸಂದ್ರೆ ಹೇಳುವಾಗ ನಿಜವಾಗಲು ಅದ್ಭುತವಾದ ಊಟ ತಯಾರು ಮಾಡಿರ.
ಅದ್ಭುತವಾದ ಏರ್ಪಾಟ್ ಮಾಡ್ಯಾರ. ಆ ಮನೆಯೊಳಗೆ ಹೋಗಿನ ಮೇಲೆ ಎಲ್ಲರೂ ಕುಂದ್ಕಸಿ ಊಟ ಮನಸಾರ ಮಾಡ್ತಾರ, ಸಂತೋಷ ಪಡಿತಾರ. ಏನು ಟೇಸ್ಟು, ಎಷ್ಟು ರುಚಿ, ಅಬ್ಬಬ್ಬಬ್ಬಬ್ಬ. ಆ ರುಚಿಗೆ ನೋಡಿ ಕಸಿ, ಎಣ ನೀ ತಗೋ, ಎಣ ನೀ ತಗೋ, ಮತ್ತಯ್ಯ ನೀಕು ತಗೋ, ತೋಮ ನೀ ತಗೋ, ಲೋಕ ನೀ ತಗೋ. ಅಬ್ಬ ಎಷ್ಟು ಸಂತೋಷ ಪಟ್ಟರು ಆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಆ ಸಂತೋಷದ ನೋಡಿ, ಅನೇಕ ಜನರ ಸಂತೋಷಕ್ಕೆ ನೋಡಿ ಇಲ್ಲಿ ಅಯ್ಯ ಈತ ಹೇಳ್ತಾನ, ಸ್ವಾಮಿ ಸ್ವಾಮಿ ನಾ ಯಾರಿಗಾದ್ರ ಅನ್ಯಾಯ ಮಾಡಿ ಒಂದ್ ವೇಳೆ ಅವ್ರ ಬಳಿ ಏನಾರ ತಗೊಂಡಿನಂಗ ಆದ್ರ, ಸ್ವಾಮಿ ನಾನು ಹಾಕ್ಬಿಟ್ಟು ಅವ್ರಿಗೆ ಹಿಂದಕ್ಕೂ ಕೊಟ್ಟಾಗ್ತೆ ಅಪ್ಪ, ನಾನು ಹಾಕ್ಬಿಟ್ಟು ಅವ್ರಿಗೆ ನಾ ಹಿಂದಕ್ಕೂ ಕೊಟ್ಟಾಗ್ತೆ ಸ್ವಾಮಿ ಅಂತಂದಿನಾಗ ನಿಜವಾಗಲು ಸ್ವಾಮಿ ಎಷ್ಟು ಆನಂದ ಪಟ್ಟರು. ಹಿಂತೊಳಿಬೇಕು ನನಗ, ಪಾಪಿಗಳು ಪಾಪ ಒಪ್ಕೊಂಬರಿಬೇಕು, ತಗ್ಗಿಸ್ಕೊಂಬರಿ ನನಗೆ ಬೇಕು ಅಂತ ಎಷ್ಟು ಆನಂದ ಪಟ್ಟರು ಗೊತ್ತಿಲ್ಲ. ತಿರುಗಿ ಹೇಳ್ತಾನ, ಸ್ವಾಮಿ ಇದು ನನಗೆ ಸಾಕಾಗ್ರೊಂಡದು ಸ್ವಾಮಿ, ನನ್ನ ಆಸೆದಾಗ ಅರ್ಧ ಆಸೆ ನಾನು ಮಾರಿ ಕಸಿ ನಾ ಬಡವರಿಗೆ ಹಂಚತೆ ಪ್ರಭು ಅಂತಂದೀಗ. ಹಲ್ಲೆಲೂಯ. ದೇವರಿಗೆ ಚಪ್ಪರೆ ತಟ್ಟಾರೆ. ಏನಂತಾರ ಜಕಯ್ಯ, ಏನಂತಾರ, ಸ್ವಾಮಿ ನನ್ನ ಆಸೆದಾಗ ನಾನು ಆಸೆ ಮಾಡಿದ್ದೆ ಸ್ವಾಮಿ. ಎಷ್ಟೋ ಜನರು ಬಡವರ, ದಿಕ್ಕಿಲ್ಲರ, ಅನಾಥರ, ವಿಧವಿಗಳರ, ಕುಡ್ಡುರರ, ಕುಂದುರರ, ಎಷ್ಟೋ ಜನರ ಜೀವಿತ ಹಾಳವ ಪ್ರಭು. ನನ್ನ ಅರ್ಧ ಆಸ್ತಿ ಮಾರ್ಕಸಿ ಅವರಿಗೆಲ್ಲ ಹಂಚ್ಕೊಟ್ಟೆ ಪ್ರಭು ಅಂತಂದಿನಾಗ ಯೇಸು ಸ್ವಾಮಿ ಏನಂದ್ರೆ ಗೊತ್ತಾ, ಯೇಸು ಸ್ವಾಮಿ ಏನಂದ್ರೆ ಗೊತ್ತಾ, ಇದೇ ದಿನದಲ್ಲಿ ನಿನಗೂ ನಿನ್ನ ಮನೆಗೂ ರಕ್ಷಣೆ ಆಯ್ತು. ಹಾಲೆಲೂಯ, ಹಾಲೆಲೂಯ. ಇವತ್ತು ಪಶ್ಚಾತ್ತಾಪ ಪಡರೆ, ಹೊಸ ವರ್ಷದಾಗ ಹೊಸ ಮನಸ್ಸು ನಮ್ಮಲ್ಲಿ ಬರಬೇಕಾ, ಹೊಸ ಆಲೋಚನೆಗಳು ನಮ್ಮಲ್ಲಿ ಬರಬೇಕಾ? ಏನು ಬೇಡ. ಒಂದು ವೇಳೆ ಅಂತ ಮನಸ್ಸು ನಮ್ಮಲ್ಲಿ ಬಂದ್ರೆ ಮಾತ್ರ ನಿಜವಾಗ್ಲು ನಮ್ಮ ಪಾಪ ಪರಿಹಾರ ಆಗೈತವ, ನಮ್ಮ ಅಪರಾಧಗಳೆಲ್ಲ ಕ್ಷಮಿಸಲ್ಪಡ್ತಾವ. ದೇವರು ನಮ್ಗೆ ಆಧರಿಸ್ತಾರ, ಆಶೀರ್ವಾದ ಮಾಡ್ತಾರ. ನಮಗೆಷ್ಟು ಸಂತೋಷ, ಎಷ್ಟು ಆನಂದ ನಮಗೆಂದ್ರೆ ದೇವರೇ ಕೊಡ್ತಾರ. ಇದ್ರಲ್ಲಿ ನಾವು ಪಾಲಿಭಾಗಸ್ಥರಾಗ್ಲಕ್ಕ ಸಿದ್ಧವಾಗಿದ್ದೇವ? ಹಲ್ಲೆಲೂಯ. ಸಿದ್ಧವಾಗಿದ್ದೇವ? ಸಿದ್ಧವಾಗಿದ್ದೇವ? ಏನಿಲ್ಲ. ನಿಜವಾಗಲು ಈ ಪ್ರೀತಿ ಮತ್ತೆ ನೋಡಕ್ ಸಿಗಲ್ಲ. ಕಡೆಗೆ ಒಂದು ಟೈಮ್ ಇತ್ತು, ಆ ಟೈಮ್ನಾಗ ನಾವು ಎಲ್ಲರೂ ನೋಡಿದೆವು ಪ್ರೀತಿ ಅಂದ್ರೆ ಎದಕ್ಕಂತಾರ, ಪ್ರೀತಿ ಅಂತ ಎದಕ್ಕಂತಾರ. ನಾವು ಒಂದು ಸಮಯ ನೋಡಿದೆವು. ಯಾವಾಗ ಗೊತ್ತಾ? ಲಾಕ್ಡೌನ್ದಾಗ ಸಮಯ ನೋಡಿದೆವು. ಜಾತಿ ಪಾತಿ ಭೇದ ಭಾವನ ಏನು ಇಲ್ಲ. ಇದ್ದವ ಏನು ಮಾಡಿನಂದ್ರ ಇಲ್ಲವನಿಗೆ ಹುಡ್ಕೋತ ಬಂದನ. ಏಪ್ಪ ನಿನ್ನ ಮನೆಗೆ ಏನಾದನ ಇಲ್ಲ, ಈಗ ನಿನಗೆ ಏನು ಬೇಕು, ಈಗ ನನ್ನ ಬಳಿ ಅದಾವಯ್ಯಿ. ಹಲ್ಲೆಲೂಯ, ಹಲ್ಲೆಲೂಯ. ಇದೇ ರಾತ್ರಿದಾಗ ನಾವು ಸತ್ತು ಹೋದೆವು ಅಂದ್ರ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಯಾರು ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅರೆ ನೀರ ಉಣು ತಿನ್ನು ಸಂತೋಷ ಪಡಿ, ನಮ್ಮದು ಜೀವಿತ ಗ್ಯಾರಂಟಿ ಇಲ್ಲ. ಯಾಕೋ ಗೊತ್ತಾ? ಕರೋನಾ ವೈರಸ್ ಎಲ್ಲರಿಗೆ ಅಂಟುಕೊಳ್ತದ. ಯಾರು ಅಂಟುಕೋತಾರೋ ಅವ್ರ ಕತೆ ಮುಗಿಲತ್ತದ. ಟ್ರೀಟ್ಮೆಂಟ್ ಇಲ್ಲ. ಈ ರೊಕ್ಕ ಇಟ್ಕೊಂಡು ನಾ ಏನು ಮಾಡ್ಲಿ ಅಂತ ಕಸಿದ್ರ ಮನೆಗೆ ಹೋಗಿ ಎಷ್ಟೋ ಜನರು ದಾನ ಧರ್ಮ ಮಾಡಿ ದೇವರಿಗೆ ಮಹಿಮೆ ಪಡಿಸಿದಾಗೆ ಆ ರೋಗ ಎಲ್ಲರಿಗೆ ಬಿಟ್ಟು ಹೋಗ್ಯದ, ಆ ಬಾಧೆಗಳು ಎಲ್ಲರಿಗೆ ಬಿಟ್ಟು ಹೋಗ್ಯದ, ಆ ಭಯ ಎಲ್ಲರಿಗೆ ಬಿಟ್ಟು ಹೋಗ್ಯದ. ಅದನ್ನ ಕಡಿದೆ ಗೊತ್ತಾ? ಅನೇಕ ಜನರು ಲಾಕ್ಡೌನ್ದಾಗ ಏನಂತಂದ್ರ ಆರೋಗ್ಯಕರವಾಗಿ ಉಳ್ದಾರ. ಹಲ್ಲೆಲೂಯ. ಆರೋಗ್ಯ ಕೊಟ್ಟವ್ರು ಯಾರು ಗೊತ್ತಾ? ದೇವರೇ. ಹಲ್ಲೆಲೂಯ, ಹಲ್ಲೆಲೂಯ. ಆರೋಗ್ಯ ಕೊಟ್ಟಂತ ದೇವರಿಗೆ ನಾವು ಚಪ್ಪಲಿ ಚಟ್ಟರೆ. ಹಲ್ಲೆಲೂಯ. ಜೋರಾಗಿ ಆ ರೋಗನೇ ಬರ್ದು ಹೋಗ್ಲು. ದೇವ್ರಿಗೆ ಸ್ತೋತ್ರ. ಈ ರೀತಿಯಾಗಿ ದೇವ್ರ ಕಾರ್ಯ ಮಾಡಕ ಸಿದ್ಧವಾಗ್ಯಾರ. ನಾವು ಸಿದ್ಧವಾಗಿದ್ದೇವ? ನಾವು ನೀವು ಯಾರೋ ಗೊತ್ತಾ? ನಾವು ನೀವು ಯಾರೋ ಗೊತ್ತಾ? ಅಬ್ರಾಹ್ಮನ ವಂಶ ಒಳೆದಿದ್ದೇವೆ ನಾವು. ಈ ವ್ಯಕ್ತಿನೂ ಸಹ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಯಾರ ಆಲೋಚನೆಗಳು ಅಬ್ರಾಹ್ಮನ ಫಲ ಇರ್ತಾವೋ, ಯಾರ ಸ್ವಭಾವ ಅಬ್ರಾಹ್ಮನ ಫಲ ಇರ್ತಾವೋ, ಯಾರ ನಡವಳಿಕೆ ಅಬ್ರಾಹ್ಮನ ಫಲನೇ ಇರ್ತಾವೋ, ಆ ದೇವ್ರು ಏನಂದ್ರ ಅಬ್ರಾಹ್ಮನ ವಂಶವಳಿ ಅಂತ ಹೇಳಿದ್ರೆ ದೇವರು ಅವರಿಗೆ ಒಂದು ಹೆಸರು ಕೊಟ್ಟಾರ. ಆ ಹೆಸರು ಪ್ರಕಾರವಾಗಿ ನಾವು ಜೀವಿಸ್ಲಕ್ಕ ಸಿದ್ಧವಾದ್ರೆ ಮಾತ್ರ ನಾವು ಆಶೀರ್ವಾದಿಸಲ್ಪಡ್ಲಕ್ಕಿಂತಂದ್ರ ಸಾಧ್ಯವಿದ್ದೆವು. ಹಲ್ಲೆಲೂಯ. ಎರಡಾದ್ವಾ? ಮೂರನೇದು ಒಂದು ನೋಡರಿ. ಅದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಾಗ 35ನೇ ವಚನದಿಂದ ನಾವು ವಾಕ್ಯ ಓದರಿ.
ಹಾಲೆಲೂಯ, ಸ್ತೋತ್ರ ಪ್ರಭು, ಹಾಲೆಲೂಯ ರಕ್ಷಕ. ಮತ್ತೆ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಾಗ 35ನೇ ವಚನ. ಹಾ, ಕುರುಡನು ಕುಳಿತುಕೊಂಡು ಭಿಕ್ಷೆ ಬಿಡ್ತಿದ್ದನು. ಹಾ, ಆ ರಸ್ತೆಯಲ್ಲಿ ಜನಸಮೂಹದ ಶಬ್ದವನ್ನು ಕೇಳಿ ಆ ಕುರುಡನನ್ನು ಯಾವ ಸಮಾರಂಭ ನಡೀತಿದೆ ಎಂದು ಕೇಳಿದನು. ಹಾ. ಜನರು ಅವನಿಗೆ ನಜರೇತಿನ ಯೇಸು ಬರುತ್ತಿದ್ದಾನೆ ಎಂದು ಹೇಳಿದರು. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಆ ಮನುಷ್ಯಗ ಕಣ್ಣಿಲ್ಲ, ಇಲ್ಲಿ ಕಣ್ಣವ ಕರಡಿಗೆ ಖೋನ ಹಿಡ್ದಿಲ್ಲ. ಹಾಲೆಲೂಯ, ಇಲ್ಲಿ ಕಣ್ಣವ ಕರಡಿಗೆ ಸ್ವಾಮಿಗೆ ಖೋನ ಹಿಡ್ದಿಲ್ಲ, ಅಲ್ಲಿ ಕಣ್ಣಿಲ್ಲ ಕರಡಿಗೆ ಗುರುತು ಹಿಡ್ದಾನ. ಇಂಥ ಶಬ್ದನ ಎಂದೂ ನೋಡಿಲ್ಲ, ಕೇಳಿಲ್ಲ. ಇದೇನು ಶಬ್ದ ಹೊಸದೇದ ಅಂತಂದ್ರ ಸಾವಿರಾರು ಜನರು ಯೇಸು ಸ್ವಾಮಿ ಹಿಂದೆ ನಡೆದರ, ಮುಂದೆ ಯೇಸು ಸ್ವಾಮಿ ಯಾರ ಅಂತ ಹೇಳ್ಯಾರ. ಹೇಳಿದಾಗ ಆ ವ್ಯಕ್ತಿ ಏನ್ ಮಾಡಿನೋ ಗೊತ್ತಾ? ಆ ಕುರುಡ ದಾವೀದನ ಕುಮಾರನೇ ಅಂತ ಹೇಳಿ ಕೇಳ್ತಾನ, ನನ್ನನ್ನು ಕರುಣಿಸು ಅಂತ ಹೇಳಿ ಕೇಳ್ತಾನ. ಯಾಕಂದ್ರೆ ಈ ಲೋಕದಾಗ ಕರುಣಿಸ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಆ ಅಧಿಕಾರಿ ಲೋಕದಾಗ ಬಂದನ, ಆ ಅಧಿಕಾರಿ ಲೋಕದಾಗ ಬಂದ ಕಳಿಸಿ ಕೇಳ್ತಾನ. ಆ ವ್ಯಕ್ತಿಗೆ ನಾ ಕೇಳಿದ್ರೆ ನನಗೆ ಕರುಣೆ ಸಿಗ್ತದ, ನನಗೆ ಸಂತೋಷ ಸಿಗ್ತದೆ, ನನಗೆ ಎಂದು ಸಿಗ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಸಿಕ್ಕಿನ ಅವಕಾಶನ ಬಿಟ್ಕೊಟ್ಟ ಅಂತಂದ್ರ ನನ್ನ ಲೈಫ್ದಾಗ ನಾ ತಿರುಗಿನ ಆತನ ಮಹಿಮೆನಾಗ ನೋಡಕ್ ಆಗಲ್ಲ ಅಂತ ಕೇಸಿ. ಕಣ್ಣಿಲ್ದ ಹೋದ್ರೆ ಏನಾಯ್ತು? ನನ್ನ ಆತ್ಮದ ಕಣ್ಣುಗಳವಲ್ಲ ಅಂತ ಕೇಸಿ ಏನಂತಂದ್ರ, ಆ ಆತ್ಮದ ಕಣ್ಣಿಲಿಂದು, ಆತ್ಮದ ಕಿವಿಲಿಂದು ಏನಂತಂದ್ರ ಆ ಶಬ್ದ ಎಂದ್ರ ಆತ ಹೊರಗಡೆ ಹಾಕಿನಾಗ ಜನರ ಹೇಳ್ತಾರ, ಹೇ ಸುಮ್ಮನೆ ನಮ್ಗೆ ಮುಂದಕ್ಕೆ ಹೋಗೋದದ ಅಲ್ಲ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಸುಮ್ಮನೆ ಕುಂತ್ರ. ಆ ವ್ಯಕ್ತಿ ಪರಿಸ್ಥಿತಿ ಏನಿತ್ತು? ಅದೇ ಕುರುಡುತನ, ಅದೇ ಭಿಕ್ಷೆ ಬೇಡದು, ಅದೇ ಜೀವಿತ. ಅವನಿಗೆ ಹೊಸದ ಹಂಗದ ಬೇಕಾಗ್ಯದ. ನಾನು ಹೊಸ ಜೀವಮಾನ ನೋಡಬೇಕು. ಲೋಕದಾಗಿರ್ತಕ್ಕಂಥ ಎಲ್ಲಾ ಜನರು ಹೆಂಗ್ ಜೀವಿಸಿದ್ರು ಹಂಗ ನಾ ಜೀವಿಸಬೇಕು. ನನ್ನ ಜೀವಿತ ಇವತ್ತು ನಾ ಬದಲಾಯಿಸ್ಕೊಳ್ಬೇಕು, ನಾ ಹೊಸದಾಗಬೇಕು. ನನ್ನ ದೇವರು ನನ್ನ ಜೊತೆಯಲ್ಲಿ ಬಂದಿರುವಾಗ ಇದು ಅವಕಾಶನ ಕಳ್ಕೊಂಡ ಅಂದ್ರ ನಾ ಸಾಯಿಸ್ತನಕ ನಾ ಹಿಂಗೆ ಇರ್ತೇನೆ ಅಂತ ಹೇಳಿ ಅಂತಂದ್ರ ಆತಗ ಗೊತ್ತಿತ್ತು. ಆದ್ರ ಆ ವ್ಯಕ್ತಿ ಸುಮ್ಮನೆ ಕುಂತಿಲ್ಲ, ತಿರುಗಿ ಅಂತಂದ್ರೆ ಜೋರಾಗಿ ಕೂಗ್ಯಾನ. ಏನಂತ ಹೇಳಕ್ ಹೋಗ್ಯಾನ ಗೊತ್ತಾ? ನಜರೇತಿನ ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸಪ್ಪ ಅಂತ ಹೇಳಿ ಕೂಗಿನಾಗ ಆ ಧ್ವನಿದಾಗೇನಂದ್ರೆ ಒಂಥರವಾದ ದುಃಖ, ವಿಧಿಯತೆ, ತಗ್ಗಿಸ್ಕುಮ ಗುಣಗಳು, ಹೊಸದಾಗ್ತಕ್ಕಂಥ ನೂತನ ಸೃಷ್ಟಿ ಆ ಸ್ವರದಾಗ ಕೇಳೋಣ. ಆ ಸ್ವರ ಯಾವಾಗಾದ್ರೂ ಕೇಳ್ಯಾರೋ? ಆ ಸ್ವರ ಯಾವ ಸ್ವರ? ಆ ಸ್ವರದಾಗ ಅದು ರುಚಿಗೆ ಇರಬೇಕು. ಆ ಸ್ವರದಾಗ ಅಂತ ವಿಧೇಯತೆ ಇರಬೇಕು. ಆ ಸ್ವರದಾಗ ಅಂತ ಒಳ್ಳೆ ಸ್ವಭಾವ ಕಂಡು ಬರಬೇಕು. ಅವಾಗೆ ಆ ಸ್ವಭಾವ ಕಂಡರ ಯೇಸು ಸ್ವಾಮಿ ಸೊಡಲ್ಲೇ ನಿಂತಾರ. ಆ ವ್ಯಕ್ತಿಗೆ ಕರ್ಕೊಂಡು ಬರ್ರಿ ಅಂದ್ರ ಚಪ್ಪಳೆ ತಟ್ಟಾರೆ, ಜೋರಾಗಿ ಚಪ್ಪಳೆ ತಟ್ಟಿ ದೇವರಿಗೆ ಮಹಿಮೆ ಪಡಿಸ್ಬೇಕು. ಯಾಕೆ ಗೊತ್ತಾ? ಅದೇ ಪರಿಸ್ಥಿತಿಯಲ್ಲಿ ಇದ್ದಿದ್ದನೋ, ನಮಗ್ ಕಣ್ಣಿರ್ಲಕ್ಕ ಹಾಗೆ, ನಮಗ್ ಕಿವಿ ಇರ್ಲಕ್ಕ ಹಾಗೆ, ನಮಗ ಮನಸ್ಸು ಇರ್ಲಕ್ಕ ಹಾಗೆ ಆ ದೇವರಿಗೆ ನಾವು ಆ ಸ್ವಭಾವದಿಂದ ನಾವು ಕರಲು ಹೊಂಟಿದೆವು. ಆ ರೀತಿಯಾಗಿ ದೇವರಿಗೆ ನಾವು ಬೇಡಲು ಹೊಂಟಿದ್ದೇವೆ. ನಾವು ಒಂದು ವೇಳೆ ಬೇಡಲ್ ಹೋದ್ರ ಈ ರಾತ್ರಿ ನಾವು ತೀರ್ಮಾನ ತಗೊಂಬರಿ, ದೇವರೇ ನಮಗೆ ನೂತನ ಮಾಡು, ನಮಗೆ ಹೊಸದಾಗಿ ಮಾಡು. ನಾವು ನಿಮ್ಮ ಮಕ್ಕಳಾಗಿ ಜೀವಿಸಬೇಕು. ನನ್ನ ಸಮಸ್ಯೆಗಳು ಇರಬಾರ್ದು, ನನ್ನ ಕಷ್ಟಗಳು ಇರಬಾರ್ದು, ನನ್ನ ಜೀವಿತದಾಗಿ ದುಃಖಗಳು ಇರಬಾರ್ದು ಪ್ರಭು. ಎಲ್ಲಿ ಹೋದ್ರು ಅಲ್ಲಿ ನನಗೆ ಅವಮಾನ ಆಗ್ಲತ್ತ ದೇವ, ನನಗೆ ನೀ ಸಹಾಯ ಮಾಡು ಪ್ರಭು ಅಂತ ನಾವು ಕೂಗಾರೆ. ಆ ವ್ಯಕ್ತಿಯವರ ಕುರುಡನ ಕರಡಿಕೆ, ಆ ಕುರುಡು ತನ್ನ ಬಿಡಿಸ್ಕೊಂಡು ಏನು ಮಾಡಿನ ಗೊತ್ತಾ? 41 ಹೋದ್ರಿ. ನಾನು ನಿನಗಾಗಿ ಏನು ಮಾಡಬೇಕು ಎಂದು ಕೇಳಿದನು. ಕುರುಡನು, ಪ್ರಭುವೇ, ನನಗೆ ಮತ್ತೆ ಕಣ್ಣು ಕಾಣುವಂತೆ ಮಾಡಬೇಕು ಅಂದನು. ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನ್ನ ಕಣ್ಣು ಬರಲಿ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಹಲ್ಲೆಲೂಯಾ. ಇವತ್ತು ಅಂತ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಾಗ ಎಷ್ಟು ಸಲ ಮಾಡಿರು.
ಅಂತ ಅದ್ಭುತಗಳು ನಮ್ಮ ಜೀವಿತದಾಗ ಎಷ್ಟೋ ಸಲ ಮಾಡಿರ. ಕಡೆಗೆ ಆತನ ಹಿಂದೆ ಹೋಗಲಕ್ಕೆ ನಮಗೆ ಮನಸ್ಸಿಲ್ಲ. ಆತನ ಹಿಂದೆ ಹೋಗಲಕ್ಕೆ ನಿಮಗೆ ಮನಸ್ಸಿದ್ರು ಮಾತ್ರ ಆತ ಗುರುತಿದ್ದಾನ, ಆತ ತಿಳ್ಕೊತಾರ. ಆ ಸಮಸ್ಯೆಗಳು ಇಲ್ಲಪ್ಪಲೇನೆ ಮಾಡ್ತಾರ, ಆ ಕಷ್ಟಗಳು ಆ ಹಿಂಸೆಗಳು ಎಲ್ಲಪ್ಪಲೇನೆ ದೇವರು ಮಾಡ್ತಾರ. ಹಲ್ಲೆಲೂಯಾ. ಆದ್ರ ಕೊಂಡಾಡುತ್ತಾ ಆತಗೇನಂತಂದ್ರ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆಯಾಗಲಿ. ನಿಜವಾಗಲೂ ನಮ್ಮ ಜೀವಿತದಲ್ಲಿ ಈ ಹೊಸ ವರ್ಷ ನಮ್ಮ ಜೀವಿತದಾಗ ಹೊಂಟದ. ನಮಗ್ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. 2020ನೇ ವರ್ಷದಾಗ ಬಂದಂತ ಆಪತ್ಗಳು ಬರ್ತಾವೋ ಏನೋ ಬರಲೋ ಗೊತ್ತಿಲ್ಲ. ಹೊಸ ವ್ಯವಹಾರ ಆಪತ್ಗಳು ಬರ್ತಾವೋ, ರೋಗಗಳು ಬರ್ತಾವೋ ಗೊತ್ತಿಲ್ಲ. ದೇಶದಾಗ ಏನು ಭೂಕಂಪ ಬರ್ತದ, ಜಲಪ್ರಳಯ ಬರ್ತದ ಗೊತ್ತಿಲ್ಲ. ಇನ್ನು ಯಾರಿಗಾರ ಗೊತ್ತದ? ನಮ್ಮ ಕುಟುಂಬದಾಗ ನಮ್ಮವರೇ ನಮಗೆ ವಿರೋಧ ಶತ್ರುಗಳಾಯ್ತಾರೋ ಗೊತ್ತಿಲ್ಲ. ಇವತ್ತೆಷ್ಟು ಕುಟುಂಬದಾಗ ಏನಂದ್ರೆ ಶತ್ರುಗಳು ತಯಾರಾಗ್ಯಾರ. ಒಬ್ರಿಗೊಬ್ಬರು ಲಕ್ಷ್ಯ ಕೊಡಲಂಟ್ರ, ಒಬ್ರಿಗೊಬ್ಬರು ಪ್ರೀತಿ ಮಾಡ್ಕೊಂಬರಂಟ್ರ. ಯಾಕೆ ಗೊತ್ತಾ? ಇದು ಸ್ವಭಾವ ಕೆಡಿಸೋಕೆ ಅಂತಂದ್ರ ಶತ್ರು ಒಬ್ಬನೇನ, ಅವನ ಹೆಸರೇ ಸೈತಾನ. ಆ ಸೈತಾನಕ್ಕೆ ಒಂದ್ ವೇಳೆ ನೀವು ಸೋಲಿಸ್ಬೇಕಂದ್ರ ನೀವು ದೇವ್ರ ಕಡೆ ತಿರುಗಬೇಕಾಗ್ಯದ, ದೇವರಿಗೆ ನೀವು ಬೇಡಬೇಕಾಗ್ಯದ. ದೇವರಿಗೆ ನೀವು ಸ್ತೋತ್ರ ಸಲ್ಲಿಸ್ತಾ ಹೋದರೆ ಮಾತ್ರ ಅದು ಜಯ ಜೀವಿತ ದೇವರು ನಿಮಗೆ ಕೊಡ್ಲಕ್ಕ ಸಾಧ್ಯವಾಗ್ಯದ. ಈ ರಾತ್ರಿ ಜಾವದಲ್ಲಿ ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ಒಂದ್ಸಲ ಜೋರಾಗಿ ಚಪ್ಪಲಿ ತಟ್ಟರಿ. ಹಲ್ಲೆಲೂಯಾ. ಸ್ತೋತ್ರ. ಕಣ್ಮುಚ್ಚರಿ ಪ್ರಾರ್ಥನೆ ಮಾಡಿರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈ 2020 ಅಯ್ಯ, ಈ ಸಾವಿರಾರು ಪ್ರಭ ದಿನಗಳು ಕಳೆದು ಹೋಗಿರಾಗ ಪ್ರಭು, ಈ 24ನೇ ವರ್ಷದಲ್ಲಿ ನಾವು ಜೀವಿಸುವಾಗ ನಮಗೆ ನೀವೇ ಆಧಾರವಾಗಿದ್ದು ಆಶೀರ್ವದಿಸಿ ಕಾಪಾಡಿ ನಡೆಸಿರಿ ಪ್ರಭು. ಈಗ ದೇವರೇ ಈ ಸಮಯ ಗತಿಸಿ ಈಗ ಪ್ರಭ ಮುಂದೆ ಬರುವ ಅಯ್ಯ 2025ನೇ ವರ್ಷದಲ್ಲಿ ನಾವು ಹೆಜ್ಜೆ ಇಡುವಾಗ ಕರ್ತನೆ, ನಮ್ಮ ಜೀವಿತದಲ್ಲಿ ಬರುವ ಸಮಯಗಳು, ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು ಸ್ವಾಮಿ ನಿಮ್ಮ ಭದ್ರವಾದ ಕೌಲೆಯಲ್ಲಿ ಇಟ್ಟು ಪ್ರಭು ನಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯ ಆಯುಷ್ಕಾಲ ನೀಡಿ ಪ್ರಭು ನಾವೆಲ್ಲರೂ ಸುಖವಾಗಿ ಕ್ಷೇಮವಾಗಿ ಸಂತೋಷವಾಗಿ ನಿಮ್ಮ ಮಕ್ಕಳಾಗಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯ ಕೊಡ್ತೀರಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, 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 ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು 2024ನೇ ವರ್ಷದ ಒಂದು ಸಲ ನಾವೇಂತಂದ್ರ ಒಂದು ರಾಗ ಹಾಡಿ ಒಂದು ಕಾಣಿಕೆ ಎಬ್ಬಿಸ್ಕೊಂಡು ನಾವು ಕೇಕ್ ಕಟ್ ಮಾಡಾರಿ. ಎರಡು 2024ನೇ ವರ್ಷದ ದಿನದಲ್ಲಿ ನಾವು ಕಾಣಿಕೆ ಎಬ್ಬಿಸಿ ನಾವೆಂತ ದೇವರಿಗೆ ಸ್ತೋತ್ರ ಸಲ್ಲಿಸರಿ ಕಾಣಿಕೆ ಸಮರ್ಪಣೆ ಮಾಡ್ತೀವಿ. ಒಂದು ಹಾಡ ಹಾಡಿ, ಒಂದು ಹಾಡ ಹಾಡಿದ ಮೇಲೆ ಒಂದು ಹಾಡ ಹಾಡುವಾಗ ಕಾಣಿಕೆ ಸಮರ್ಪಣೆ ಮಾಡಿ ನಾವು ಕೇಕ್ ಕಟ್ ಮಾಡ.
ನಲಿವೆ ಹರುಷದಿ ಬಾಳುವೆ ನಗುತ್ತ ನಲಿಯುವೆ ಹರುಷದಿ ಬಾಳುವೆ ನಗುತ್ತ ಈ ನೋವ ಮರೆಯುವೆ ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ ನಿನ್ನಯ ಮಹಿಮೆಯು ಜಗಕ್ಕೆ ಅಪಾರವು ಬೃಹತ್ ಜಯಿಸಿದ ಈ ಶುಭ ದಿನವು ನಿನ್ನಯ ಮಹಿಮೆಯು ಜಗಕ್ಕೆ ಅಪಾರವು ಬೃಹತ್ ಜಯಿಸಿದ ಈ ಶುಭ ದಿನವು ಯೇಸು ಎಂಬ ಸುಂದರ ನಾಮ ಯೇಸು ಎಂಬ ಸುಂದರ ನಾಮ ಕುಣಿದು ಹಾಡುವೆ ಯೇಸುವಿನ ಮಹಿಮೆಯ ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ ಆನಂದವೇ ನಮಗೆ ಸಂತೋಷದ ದಿನವೇ ಅನುದಿನ ನಿನ್ನ ಹಾಡುವಂತೆ ಕೃಪೆ ಕರಿ ತೋರಿಸೋರೋ ಯೇಸು ಪ್ರಭುವೇ ಅನುದಿನ ನಿನ್ನ ಹಾಡುವಂತೆ ಕೃಪೆ ಕರಿ ತೋರಿಸೋರೋ ಯೇಸು ಪ್ರಭುವೇ ಶಿವಸತ್ನಾಗಿ ನಡೆಸು ಪ್ರಭುವೇ ಶಿವಸತ್ನಾಗಿ ನಡೆಸು ಪ್ರಭುವೇ ದಿನ ದಿನ ಜಪಿಸಲೇ ನಿನ್ನಯ ನಾಮವು ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ ರಕ್ಷಕನಾಗಿ ಜಗದಲ್ಲಿ ಬಂದೆ ತಪ್ಪನ್ನು ಕ್ಷಮಿಸಿ ನಡೆಸು ಮುಂದೆ ರಕ್ಷಕನಾಗಿ ಜಗದಲ್ಲಿ ಬಂದೆ ತಪ್ಪನ್ನು ಕ್ಷಮಿಸಿ ನಡೆಸು ಮುಂದೆ ಲೋಕಕ್ಕೆ ನೀನು ರಕ್ಷಕನಾದೆ ಲೋಕಕ್ಕೆ ನೀನು ರಕ್ಷಕನಾದೆ ನೀನೆ ನಮಗೆ ದಾರಿ ದೀಪವಾದೆ ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ ಈ ದಿನ ಆನಂದವೇ ನಮಗೆ ಸಂತೋಷದ ದಿನವೇ